ನಿನ್ ಕತ್ತಲ್ಲಿರೋ ಅಮ್ಮನವ್ರ ಲಾಕೆಟ್ಟು ನಿನಗೆ ಕನ್ನಡಿಯಲ್ಲಿ ಕಾಣಿಸಿದಾಗ ನಿನ್ ಕುತ್ತಿಗೆಲಿಲ್ಲ ಅಂತಂದ್ರೆ ಅದರ ಅರ್ಥ ಏನು? ಅದನ್ನ ಕಳ್ಕೊಳಕ್ ಹೊರಟಿದ್ಯಾ ಅಂತನಾ? ಇಲ್ಲದೆ ಹೋದ್ರೆ ಅದು ಇಲ್ಲದೆ ಹೋದ್ರೇನೆ ಪ್ರಾಣಗಂಡ ಬರುತ್ತೆ ಅಂತನಾ? ಅದೇ ನಂಗೆ ಅರ್ಥ ಆಗ್ತಿಲ್ಲ ಯಜಮಾನ್ರೆ. ನೀನುಟ್ಟಿರೋ ಸೀರೆ ಬದಲು ಕನ್ನಡಿಯಲ್ಲಿ ಬೇರೆ ಸೀರೆ ತರನೇ ಕಾಣಿಸ್ತು ಅಂತ ನೀನು ಹೇಳ್ದೆ ಅಲ್ವಾ ನೈನಿ? ಹೇ, ಅವಾಗ ನೀನು ಇರ್ಲಿಲ್ಲ ಅಲ್ವಾ? ಇಲ್ಲ ಅಂದ್ರೂ ಒಳ್ಳೆ ಪಾಯಿಂಟ್ನೇ ಹೇಳಿದಾರೆ ಅತ್ಗೆ. ಹೋಗ್ಲಿ, ಆ ಸೀರೆ ನಿನ್ನ ಹತ್ರ ಇದೆಯಾ ಅಕ್ಕ? ಇವಳಿಗೆ ಯಾವಾಗ್ಲೂ ಸೀರೆ ಹುಚ್ಚೆ. ಆ ಥರ ಸೀರೆ ನನ್ನ ಹತ್ರ ಇಲ್ವೇ ಇಲ್ಲ. ಒಂದ್ ನಿಮಿಷ, ಸುಮನ ಕೇಳಿದ ಪ್ರಶ್ನೆಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡೋ ತರ ಮಾಡ್ತಿದ್ದೆ ಕಣೋ ವಿಕ್ರಾಂತ್. ಹೇಳಿಲ್ವಾ ನಾನು ಹಾಗೆ ಸುಮ್ಮನೆ ಏನು ಮಾತಾಡಲ್ಲ ಅಂತ? ಅರ್ಥ ಮಾಡ್ಕೊಳ್ಳೋ ಬುದ್ಧಿವಂತರಿಗೆ ನನ್ನ ಬೆಲೆ ಏನು ಅಂತ ಗೊತ್ತು. ವೆರಿ ಇಂಟ್ರೆಸ್ಟಿಂಗ್ ನಯನಿ. ನಿನ್ ಕತ್ತಲ್ಲಿ ಅಮ್ಮನವ್ರ ಲಾಕೆಟ್ ಇಲ್ಲ, ಹಾಗೆ ನೀನು ಉಟ್ಟಿರೋಂಥ ಸೀರೆ ಕೂಡ ನಿನ್ನ ಹತ್ರ ಇಲ್ಲ. ಅಂದ್ರೆ ಏನ್ ಮಾಮ್, ಆ ಲಾಕೆಟ್ನ ತೆಗೆದ್ಬಿಟ್ಟು ಆ ತರದ ಸೀರೆನ ತಗೊಂಡ್ ಬಂದು ನಯನ ಜೊತೆ ಫೋಟೋ ತಗೋಬೇಕು ಅಂತಿದ್ದೀರಾ? ಏನು ಅಂತ ಹುಟ್ಟಿಸ್ಬಿಟ್ರಿ ಅತ್ತೆ ಇವ್ರನ್ನ? ಅಂದ್ರೆ ನನ್ ಮಾತುಗೆ ಅರ್ಥನೇ ಇಲ್ವಾ? ಇದೇ ಆದ್ರೆ ಉಪಯೋಗಕ್ಕೆ ಬರೋದಿಲ್ಲ, ನೋವಾಗೋ ಥರ ಇದೆ. ಏನೋ ಬಿಡಿ, ನನಗಷ್ಟೊಂದು ನಾಲೆಡ್ಜ್ ಇಲ್ಲ. ನೈನಿ, ನಿನಗೇನಾದ್ರೂ ಹೊಳಿತಾ ಇದೆಯಾ ಈಗ? ಹೋಗ್ಲಿ, ಆ ಥರ ಸೀರೆ ಕೊಂಡ್ಕೊಂಡ್ಮೇಲೆ ಏನಾದ್ರೂ ಕ್ಲೂ ಸಿಗ್ಬೋದೇನೋ? ಹುಚ್ಚು ಮಾತುಗಳು. ವಿಕ್ರಾಂತ್, ಸುಮನ ಹೇಳಿದ್ರಲ್ಲೂ ಲಾಜಿಕ್ ಇದೆ. ಚಿಕ್ಕ ಯಜಮಾನ್ರೆ, ಎಲ್ರು ನನ್ನನ್ನು ಹೊಗಳೋದು ನಿಮ್ಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ನೀನ್ ಮಾತಾಡ್ತಾ ಇದ್ರೆ ಬೇಷ್ ಅಂತ ಇದ್ದಾರೆ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ. ಹೇಳಕ್ಕಾಗಲ್ಲ ವಿಕ್ರಾಂತ್, ಯಾರು ಯಾವ ಥರ ಸಲಹೆ ಕೊಡ್ತಾರೆ ಅಂತ. ಆದ್ರೆ ಇಲ್ಲಿ ಎರಡು ವಿಷಯ ಇದೆ. ಆ ತರದ ಸೀರೆ ತಗೊಂಡ್ಮೇಲೆ ಕತ್ತಲ್ಲಿರೋ ಲಾಕೆಟ್ ತೆಗೆದ್ಮೇಲೆ ಏನಾದ್ರೂ ಇಂಡ್ ಸಿಗ್ಬೋದೇನೋ ಅಂತ ಯೋಚಿಸ್ತಾ ಇದ್ರೆ ಇದೇ ಕರೆಕ್ಟ್ ಟೈಮು ಅಂತ ಮೃತ್ಯು ದೇವತೆ ಎದುರಾದ್ರೆ ಅವಾಗ ಏನ್ ಮಾಡ್ತೀರಾ? ಹೌದೌದು, ಇಷ್ಟು ದಿವಸಕ್ಕೆ ನನ್ನ ಗಂಡ ಸರಿಯಾಗಿ ಹೇಳಿದ್ರು. ಯಾವುದೇನೇ ಆದರೂ ಎಚ್ಚರಿಕೆ ವಹಿಸ್ಕೊಂಡು ಬರೋ ಅಪಾಯ ಏನು ಅಂತ ತಿಳ್ಕೊಂಬಿಟ್ರೆ ಅದನ್ನು ಗೆಲ್ಬೋದು ಅಂತಲೂ ನಂಗೆ ಅನ್ನಿಸ್ತಿದೆ. ರಿಸ್ಕ್ ಅನ್ಸುತ್ತೆ ನೈನಿ. ಭಯ ಪಡ್ಕೊಂಡು, ಅನುಮಾನ ಪಡ್ಕೊಂಡು, ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕಿಂತ ಧೈರ್ಯವಾಗಿ ಆ ಅಪಾಯ ಏನು ಅಂತ ತಿಳ್ಕೊಂಡ್ರೆ ಅದನ್ನು ನಾವು ಗೆಲ್ಬೋದು ಅನಿಸುತ್ತೆ ಅಲ್ವಾ ಯಜಮಾನ್ರೆ? ಹೌದು ಬ್ರೋ, ಸದ್ಯಕ್ಕೀಗ ಆ ಆಪಾದನೆ ನಿನ್ ಮೇಲೆ ಇದೆ. ಅದು ಹೋಗ್ಬೇಕು ಅಂತಂದ್ರೆ ಆ ಸೀರೆನ ಬಾವಂಗೆ ತಗೊಂಡ್ ಬರಕ್ ಹೇಳಿ. ಆ ಸೀರೆನ ಉಟ್ಕೊಳ್ಳೋವರೆಗೂ ಏನ್ ನಡೆಯುತ್ತೆ ಅಂತ ಗೊತ್ತಾಗಲ್ಲ. ಬೇಗ ಆ ಸೀರೆ ಉಟ್ಕೊಂಡು ನೀನ್ ಕಾಣಿಸ್ಕೋಬೇಕು. ಹೇಳಿ ಮಾಮ್. ಗಾಯತ್ರಿ ಪುಟ್ಟಿ ಮುತ್ತಿನ ಸರ ಹಾಕು ಅಂತ ನಯನಿಗೆ ಕೊಟ್ರೆ ಅವಳದನ್ನ ಹಾಕಿದ್ಲು. ಆಗ ಅವಳಿಗೆ ನೆನ್ಪಾಯ್ತು, ಕನ್ನಡಿಯಲ್ಲಿ ಕಾಣಿಸಿದ್ದು ನಯನಿ ಪ್ರತಿಬಿಂಬಕ್ಕೆ ಅಮ್ನೋರ್ ಲಾಕೆಟ್ ಇರ್ಲಿಲ್ಲ ಅಂತ. ಅಯ್ಯ, ಅದೇನ್ ಚಿನ್ನದ ಅಥವಾ ಬೆಳ್ಳಿದ ಮಾಮ್?
ಕಪ್ಪು ದಾರ ಒಂದ್ 20 ರೂಪಾಯಿ ಕೊಟ್ರೆ ಮೀಟರ್ ಗಟ್ಲೆ ಕೊಡ್ತಾರೆ. ಇನ್ನ ಲಾಕೆಟ್ ಅಂತೀರಾ, ಒಂದ್ 5 ರೂಪಾಯಿ ಅನ್ಕೋ. ಏಯ್, ಕೆಲವೊಂದ್ರ ಬೆಲೆ ತುಂಬಾ ಕಡಿಮೆ ಅಂತ ಅನ್ಸುತ್ತೆ, ಆದ್ರೆ ಅದಕ್ಕೆ ಅನ್ಕೊಂಡಿರೋ ಕಥೆ ಆಗಿರ್ಬೋದು, ಅದ್ರ ಬೆಲೆನೇ ಆಗಿರಬಹುದು. ನಾವ್ ಅಳಿಯಕ್ಕಾಗಲ್ಲ. ಮಾಮ್, ಅಮ್ಮನವರೇ ನೈನಿ ಕುತ್ತಿಗೆಗೆ ತಾವಾಗೆ ಆ ದಾರನ ಕಟ್ಟದ್ಮೇಲೆ ಮತ್ತೆ ಅದಿಲ್ದೇ ಇರೋದಕ್ಕೆ ಹೇಗ್ ತಾನೇ ಸಾಧ್ಯ? ಹೋಗಲ್ಲ. ನಾವು ಕತ್ತರಿಸಿದ್ರೆ ಸಾಯ್ತಾಳಲ್ವಾ? ಅಂದ್ರೆ ಚೆನ್ನಾಗಿ ಯೋಚನೆ ಮಾಡಿದ್ರೆ ಆ ದಾರ ಇಲ್ದೇ ಇರೋವಾಗ್ಲೇ ನೈನಿಗೆ ಅಪಾಯ ಆಗುತ್ತೇನೋ ಅಂತ ನನ್ 6th ಸೆನ್ಸ್ ಹೇಳ್ತಿದೆ. ಅಯ್ಯೋ, ದಾರನೇ ಅವಳ ಪ್ರಾಣಕ್ಕೆ ಆಧಾರ ಅನ್ನೋ ತರ ಹೇಳ್ತಿದ್ದೀರಾ. ಇರ್ಲಿ ಬಿಡಿ. ಮತ್ತೆ ಈ ಸೀರೆ ಕಾನ್ಸೆಪ್ಟ್ ಏನ್ ಮಾಮ್? ಹೌದು ಅಲ್ಲಪ್ಪ, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಸೀರೆನೇ ಇಲ್ದಿರೋ ತರ ಮಾಡ್ಬಿಡೋಣ ಅನ್ಕೊಂಡ್ರೆ ನೈನಿ ಹತ್ರ ಆ ತರ ಸೀರೆನೇ ಇಲ್ಲ ಅಂತ ಹೇಳಿದ್ಲಲ್ಲ. ಪೆದ್ದು ನನ್ ಮಗ್ನೆ, ಸೀರೆ ಇಲ್ದಿರೋ ಹಾಗೆ ಮಾಡಬಾರ್ದು. ಅಂತ ಸೀರೆ ಅವಳ ಹತ್ರ ಇರೋ ಹಾಗೆ ಅದನ್ನ ಅವಳು ಉಟ್ಕೊಳ್ಳೋ ಹಾಗೆ ಮಾಡಬೇಕು. ಇದೇನ್ ಮಾಮ್ ಇದು? ಕುತ್ಕೆ ಲಾಕೆಟ್ ಇಲ್ದಂಗ್ ಮಾಡ್ತಿರ್ಬೇಕಾದ್ರೆ ಸೀರೆಗೆ ಒಂದ್ ಗತಿ ಕಾಣಿಸ್ಬೇಕು ತಾನೆ? ಏಯ್, ನಿನ್ನ ಅದಕ್ಕೆ ಬುದ್ಧಿ ಇಲ್ದಿರೋ ದಡ್ ಶಿಖಾಮಣಿ ಅಂತ ಅನ್ನೋದು. ಬೈಯೋದೇನೋ ಬೈದ್ರಿ, ನಿಮ್ ಆಶೀರ್ವಾದ ಅನ್ಕೋತೀನಿ ಬಿಡಿ. ನೀವ್ ಹೇಳೋದ್ ನನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗೂ ಬುದ್ಧಿವಂತಿಕೆ ಇಲ್ಲ ಅಂತಾನೆ ಅರ್ಥ. ನನಗೆ ಇರಿಟೇಟ್ ಮಾಡ್ದೆ ಬಾಯಿ ಮುಚ್ಕೊಂಡು ನಾನು ಹೇಳೋದನ್ನ ಕೇಳಿಸ್ಕೊ. ಸರಿ. ನಯನಿಗೆ ಕನ್ನಡಿಯಲ್ಲಿ ಹೇಗ್ ಕಾಣಿಸಿದ್ಲೋ ಹಾಗೆ ರೆಡಿ ಆದ್ರೆ ತನಗೆ ಆಪತ್ತು ಯಾವ ವಿಧವಾಗಿ ಬರುತ್ತೆ ಅಂತ ಗೊತ್ತಾಗತ್ತೆ ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ. ಹಾಗೆ ಪ್ರಯತ್ನ ಮಾಡ್ತಿದ್ದಾಳೆ ಕೂಡ. ನೈನಿ ತುಂಬಾನೇ ಬುದ್ಧಿವಂತೆ ಮಾಮ್. ಆದ್ರೆ ನಾವು ಅತಿ ಬುದ್ಧಿವಂತಿಕೆ ಉಪಯೋಗಿಸ್ಬೇಕು ವಲ್ಲಭ. ನಾನು ರೆಡಿಯಾಗಿದ್ದೀನಿ ಮಾಮ್. ಮೊದ್ಲು ಕೇಳಿಸ್ಕೊ. ಯಾವಾಗ ನಯನಿ ಆ ಸೀರೆನ ಉಟ್ಕೋತಾಳೋ ಆಗ ಅವಳ ಕತ್ತಲ್ಲಿದ್ದ ದಾರಾನ ತೆಗೆದ್ ಬಿಡಕ್ ಹೇಳೋಣ. ಬಲವಂತವಾಗಾದ್ರೂ ಕತ್ತರಿಸೋಣ ಮಾಮ್. ಆತರ ಪಡ್ಬೇಡ. ಅವಳು 2 ಮಕ್ಕಳನ್ನ ಹೆತ್ತ ಮೇಲೆ ಅವಳ ಶಕ್ತಿ ಕುಗ್ಗೋಯ್ತು ಅನ್ಕೊಂಡ್ರೆ ಅದ್ ತಪ್ಪಾಗುತ್ತೆ. ಹುಲಿ ನಡುವಯಸ್ಸಿಗೆ ಬಂದಾಗ ಅದಕ್ಕಿನ್ನೂ ಜಾಸ್ತಿ ಶಕ್ತಿ ಬರುತ್ತೆ. ನೈನಿ ಆ ದಾರಿಲೇ ಇದ್ದಾಳೆ. ಹುಷಾರಾಗಿ ಡೀಲ್ ಮಾಡಬೇಕು. ಒಂದ್ ವೇಳೆ ನೈನಿ ಲಾಕೆಟ್ನ ತೆಗೆಯಲ್ಲ ಅಂತ ಹಠ ಮಾಡಿದ್ರೆ? ಹಾಗಿದ್ರೆ ಸರಿ, ನಿನ್ನಿಷ್ಟ ಅಂತ ಹೇಳ್ಕೊಂಡು ಅವಳು ನಂಬ್ತಿರೋ ಅಮ್ಮನೋರನ್ನೇ ಅಡ್ಡ ಇಟ್ಟು ದಾರಿ ತಪ್ಸಿದ್ವಿ ಅಂದ್ಕೋ. ನನ್ನ ಅಂದಾಜು ಪ್ರಕಾರ ಖಚಿತವಾಗಿ ಮೃತ್ಯು ಗಂಡಾಂತರ ನಯನಿ ಬೆನ್ ಹತ್ತೋದಂತೂ ಗ್ಯಾರಂಟಿ. ತಪ್ಪಿಸ್ಕೋತಾಳೇನೋ ಮಾಮ್. ಎಲ್ರನ್ನೂ ಕಾಪಾಡೋ ಅಂತ ನೈನಿ ಅವಳನ್ನ ಅವಳು ಕಾಪಾಡ್ಕೊಳಲ್ವಾ? ಸ್ಮಾಲ್ ಮಿಸ್ಟೇಕ್ಸ್ ಸಾಕುವಲ್ಲವ ಸಾವಿನೇಟ್ ತಿನ್ನೋದಿಕ್ಕೆ. ನಾನ್ ಸೆಟ್ ಮಾಡ್ತೀನಿ ಬಿಡು. ಮಾಡಿ ಮಾಮ್, ಮಾಡಿ. ಅಯ್ಯೋ, ಅವಳೇನಾದ್ರೂ ಇಲ್ಲ ಅಂತಂದ್ರೆ ಗಾಯತ್ರಿ ದೊಡ್ಡಮ್ಮ ಬರಲ್ಲ, ನಮ್ ವಿಶಾಲು ಆಫೀಸ್ಗೂ ಬರಲ್ಲ, ಇನ್ ಮುಂದೆ ನಮ್ಗೆ ಯಾವ ಪ್ರಾಬ್ಲಮ್ಮು ಇರಲ್ಲ. ಗೋಲ್ಡನ್ ಚಾನ್ಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಚಾನ್ಸ್ ಕೊಡಲ್ಲವಲ್ಲಪ್ಪ. ನೋಡ್ತಿದ್ದೀನಲ್ಲ. ನಾನು ಕಳಿಸಿರೋ ಫೈಲ್ನ ಸರಿಗ್ ಚೆಕ್ ಮಾಡಿದ್ರೆ ಕಾಣಿಸುತ್ತೆ ರೀ. ನೀವು ನೋಡ್ದೇನೆ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಏಯ್, ಹುಚ್ಚಿಡ್ದಿದ್ಯಾ?
ನಾನು ಇಂಪಾರ್ಟೆಂಟ್ ಕಾಲ್ ಮಾತಾಡ್ತಾ ಇದ್ರೆ ಈ ತರ ಮೈ ನುಲ್ಕೊಂಡು ನನ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೆ? ಅದೇನೋ ಇಲ್ಲ ಚಿಕ್ಕ ಯಜಮಾನ್ರೆ, ಹಾಸಿನಿ ಅಕ್ಕ ಮತ್ತೆ ನಮ್ಮ ಅಕ್ಕ ಶಾಪಿಂಗ್ ಹೋಗ್ತಿದ್ದಾರೆ. ಹಾ, ಅವ್ರು ಹೋದ್ರೆ ಹೋಗ್ತಾರೆ, ಅದಕ್ಕೇನಿವಾಗ? ನಮ್ಮ ಅಕ್ಕ ಅವಳು ಕಾಣಿಸಿದ ಸೀರೆನ ತಗೊಂಡ್ ಬರಕ್ ಹೋಗ್ತಿದ್ದಾಳೆ. ನನ್ಗೂ ಕೂಡ ದಿನಾ ಕನ್ಸಲ್ಲಿ ರೇಷ್ಮೆ ಸೀರೆ, ಒಡವೆಗಳು ಹೀಗೆಲ್ಲ ಬರ್ತಾ ಇರತ್ತೆ. ಅಟ್ಲೀಸ್ಟ್ ಅದ್ರಲ್ಲಿ ಒಂದಾದ್ರೂ ನಾನ್ ತಗೋತೀನ್ರಿ. ದುಡ್ಡು ಕೊಡ್ತೀರಾ? ಹ? ನೀನು ನನ್ನನ್ನು ದುಡ್ಡು ಕೇಳ್ತಾ ಇದೀಯ? ನನ್ ಮುಂದೆ ಕೈಯೇ ಚಾಚಲ್ಲ. ಇಷ್ಟರಲ್ಲೇ ಶ್ರೀಮಂತಲಾಗಿ ನೋಟಿನ ಕಂತನ ಬಿಸ್ಕೆಟ್ ಎಸ್ದಂಗೆ ಎಸಿತೀನಿ ಅಂತ ತುಂಬಾ ಬಿಲ್ಡಪ್ ತಗೋತಾ ಇದ್ದೆ. ಎಲ್ಲ ಹೋಯ್ತು ನಿನ್ ದಿಮಾಕು? ನಾನ್ ಯಾವಾಗ ದಿಮಾಗ್ ತೋರಿಸ್ತೇರಿ? ಮಣಿಕಾಂತ ಪ್ರಾಂತ್ಯದಿಂದ ತಂದಿರೋ ಮಣಿಗಳನ್ನ ವಾಪಸ್ ಅಲ್ಲೇ ಹೋಗಿ ಇಟ್ಟು ಬಂದಿರೋ ಅಂತ ನಮ್ ನೈನಿ ಅಕ್ಕ ಸದ್ಯದ ಪರಿಸ್ಥಿತಿಯಲ್ಲಿ ಯಾವಾಗ ಸಾವು ಬಂದ್ ಕರ್ಕೊಂಡು ಹೋಗುತ್ತೆ ಅನ್ನೋ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ನನ್ಗೆ ಯಾವ ಅದೃಷ್ಟನೂ ಒದಗ್ ಬರಲ್ಲ ಅನ್ನೋದು ಚೆನ್ನಾಗ್ ಅರ್ಥ ಆಯ್ತು. ಏಯ್, ನಿಜ ಹೇಳು, ಅತ್ಗೆಗೇನಾದ್ರೂ ಆಗ್ಬಾರ್ದು ಆದ್ರೆ ಚೆನ್ನಾಗಿರುತ್ತೆ ಅಂತ ನೀನು ಮನ್ಸಲ್ಲೇ ಆಸೆ ಪಡ್ತಾ ಇದ್ಯಾ ಹೆಂಗೆ? ಅಯ್ಯೋ, ಏನ್ರಿ ಮಾತಾಡ್ತಿದ್ದೀರಾ ನೀವು? ಸ್ವಲ್ಪ ಆದ್ರೂ ಬುದ್ಧಿ ಇರ್ಬೇಕು ಆ ಮಾತು ಹೇಳಕ್ಕೆ. ಅವಳನ್ ಯಾರು ಅನ್ಕೊಂಡ್ರಿ? ನಾನು ಒಡ ಹುಟ್ಟಿದವಳು. ನನಗಿಂತ ಮುಂಚೆ ಹುಟ್ಟಿ ನನ್ನನ್ನ ಎತ್ತ ಆಡ್ಸಿದಾಳ ಅವಳು. ಕಣ್ಣಿನ ರೆಪ್ಪೆ ತರ ನೋಡ್ಕೊಳ್ಳೋ ನಮ್ಮ ಅಕ್ಕ ಕಣ್ ಮುಚ್ಬೇಕು ಅಂತ ಕನ್ಸಲ್ ಕೂಡ ಅನ್ಕೊಳಲ್ಲ. ಇಲ್ ನೋಡಿ, ಇನ್ನೊಂದ್ಸಲ ಹೀಗೆ ಹೇಳಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನು ಓವರ್ ಆಕ್ಟಿಂಗ್ ನಿಲ್ಸ್ತೀಯಾ? ಅಕ್ಕ 100 ವರ್ಷ ಆಯುರ್ ಆರೋಗ್ಯದಿಂದ ಇರ್ಬೇಕು ಅಂತ ತಂಗಿಯಾಗಿ ನೀನ್ ಕೇಳ್ಕೊಂಡಿದ್ರೆ ಇಷ್ಟೊತ್ತಿಗೆ ಅಮ್ಮನವ್ರ ಹೆಸರಲ್ಲಿ ಉಪವಾಸ ಮಾಡ್ತೀನಿ ಅಂತನೋ ದೀಕ್ಷೆ ತಗೋತೀನಿ ಅಂತನೋ ಹರಕೆ ಹೊರ್ತಿದ್ದೆ. ಅದು ಅಲ್ದೆ ಕನ್ಸಲ್ ಕಾಣಿಸಿರೋ ಸೀರೆ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಪಾಯ ಏನಾದ್ರೂ ಬಂದ್ರೆ ನಿನ್ ಪ್ರಾಣಕ್ಕೆ ನನ್ ಪ್ರಾಣ ಒತ್ತೆ ಇಡ್ತೀನಿ ಅಂತ ಹೇಳ್ತಿದ್ದೆ. ಹಾಗೆ ಹೇಳಿದ ಮಾತ್ರಕ್ಕೆ ಬರುವಂತ ಅಪಾಯ ಬರ್ದೇ ಇರೋತಾ? ಅದೇನಾದ್ರೂ ಗೌರ್ಮೆಂಟ್ ಬಸ್ಸ ಕೈ ತೋರಿಸಿದ ತಕ್ಷಣ ನಿಲ್ಸಕ್ಕೆ? ನಿನ್ ದೀಕ್ಷೆ ತಗೋತೀಯ? 9 ದಿವಸ ಏನು ತಿಂದೆ ಹಾಗೆ ಇರ್ತೀಯ? ಮಾತ್ ಕೊಡು, ನಿನಗೆ ನಾನ್ ಸೀರೆ ಜೊತೆಗೆ ನೆಕ್ಲೆಸ್ ಕೂಡ ಕೊಡಿಸ್ತೀನಿ. ಆಗ ನಮ್ಮ ಅಕ್ಕ ಬದುಕೆ ಇರ್ತಾಳೆ. ಕೊನೆಲಿ ಹಸುವಲ್ಲಿ ಒದ್ದಾಡಿ ಸಾಯೋಳ್ ನಾನು. ನಿಮ್ ಸೀರೆನೂ ಬೇಡ, ಏನು ಬೇಡ. ಅಯ್ಯೋ ಸುಮನಾ, ಉಪವಾಸ? ಅಯ್ಯೋ ನೆಕ್ಲೆಸ್ಸು, ರೇಷ್ಮೆ ಸೀರೆ ನನ್ಗೇನು ಅಮ್ಮ, ನನ್ನಿಂದ ಇದಾಗಲ್ಲ ತಾಯಿ. ರಾತ್ರಿ ಊಟನೂ ಮಾಡಕ್ಕಾಗಲ್ಲ ನಾನು. ಅಮ್ಮ, ಏನಾಯ್ತು ಅದಕ್ಕೆ? ಹಾ, ಏನಾಯ್ತಾ? ನಿನ್ ಹೆಂಡತಿ ಕನ್ಸಲ್ ಕಾಣಿಸಿದ ಸೀರೆ, ಮ್ಯಾಚಿಂಗ್ ಸೀರೆ ಹುಡುಕಿ ಕೊಂಡ್ಕೊಂಡ್ ಬರೋ ಅಷ್ಟ್ರಲ್ಲಿ ಎಷ್ಟು ಅಂಗಡಿಗಳಿಗೆ ಹೋಗ್ಬೇಕಾಯ್ತು ಗೊತ್ತಾ? ನನ್ ಮದ್ವೆ ಶಾಪಿಂಗ್ ಕೂಡ ಅಷ್ಟೊಂದ್ ಟೈಮ್ ಹಿಡಿಲಿಲ್ಲ. ಹಬ್ಬಾ, ಒಟ್ನಲ್ಲಿ ಸಿಕ್ತಲ್ವಾ ಅಕ್ಕ? ನೀನ್ ಸಿಂಪಲ್ ಆಗಿ ಹೇಳ್ತೀಯ ನೈನಿ. ನಿನ್ಗೆ ಯಾವ ತರ ಸೀರೆ ಕಾಣಿಸ್ತು ಅಂತ ಹೇಳೋದಕ್ಕೆ ಫೋಟೋ ಇಲ್ಲ. ಅಂಗಡಿಯವನಿಗೆ ತೋರ್ಸೋದಕ್ಕಾಗ್ಲಿ, ಈ ತರ ಇದೆ ಅಂತ ಹೇಳೋದಕ್ಕಾಗ್ಲಿ ಸ್ಯಾಂಪಲ್ಲೂ ಇಲ್ಲ. ಕಲರ್ ಹೇಳ್ಬೋದು, ಅದಕ್ ಬಾರ್ಡರ್ ಹೀಗಿದೆ ಹಾಗಿದೆ ಅಂತ ಹೇಳೋಷ್ಟರಲ್ಲಿ ಅಯ್ಯೋ ಅದೊಂದ್ ಸಾಹಸ. ಪಾಪ, ಅದಕ್ಕೆ ತುಂಬಾ ಟೈರ್ಡ್ ಆಗಿರೋ ತರ ಇದೆ ನೈನಿ. ನಾನು ಆರಾಮಾಗಿ ಇದ್ದೀನಿ ಯಜಮಾನ್ರೆ. ನೀನ್ ಚೆನ್ನಾಗಿರ್ಲೇಬೇಕು ನೈನಿ. ಆ ಅಪಾಯ ನಿನಗ್ ಬರ್ಬಾರ್ದು ಅಂತಾನೆ ಅಲ್ವಾ ಇದೆಲ್ಲ ಸಾಹಸ. ವಿಶಾಲ್, ನಾಳೆ ಬೆಳಗ್ಗೆ ನಾನು ಏನಾದ್ರೂ ಒಂದ್ ವೇಳೆ ಬೇಗ ಹೇಳಿಲ್ಲ ಅಂದ್ರೆ ಇನ್ ಕತೆ ಅಷ್ಟೇ. ಅದಕ್ಕೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ಸುಸ್ತಾಗಿದ್ದೀನಿ ವಿಶಾಲ್, ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಅಯ್ಯೋ ಬೇಡ ಅಕ್ಕ, ನೀನ್ ತುಂಬಾ ದಿನ ಆದ್ಮೇಲೆ ಶಾಪಿಂಗ್ ಮಾಡಿರೋದ್ರಿಂದ ನಿನಗೆ ಹೀಗೆ ಅನ್ನಿಸ್ತಾ ಇದೆ. ಎಷ್ಟು ಸ್ಯಾರೀಸ್ ತಗೊಂಡ್ರಿ? ಹಾ, ಎಷ್ಟ? ನನ್ ತಲೆ. ದೀಪಾವಳಿಗೂ ನಾನು ತಗೊಳ್ಳಿಲ್ಲ. ಅವಳಿಗೆ ಕಾಣಿಸಿರೋ ಸೀರೆಗೂ ಆಸ್ ಇಟ್ ಇಸ್ ಜೆರಾಕ್ಸ್ ಕಾಪಿ ತರ ಇರೋದನ್ನ ಹುಡ್ಕೋದಕ್ಕೆ ಎಷ್ಟು ಜನ ಅಂಗಡಿಯವ್ರ ಪ್ರಾಣ ತೆಗ್ದಿದ್ದೀನಿ ಅಂತ ಕೇಳ್ತೀಯಾ? ಅಕ್ಕ,
2 ನಿಮಿಷ ತಾಳ್ಮೆಯಿಂದ ಇರು, ಮನೆಗೆ ಹೋಗೋಣ. ಹಾ ನಾವು ಶಾಪಿಂಗ್ ಮಾಡ್ಕೊಂಡು ಆ ಸೀರೆ ತಗೊಂಡ್ ಬಂದಿದೀವಿ ಅಂತ ಯಜಮಾನ್ರಿಗೆ ಹೇಳಕ್ ಬಂದಿದೀವಿ ಅಷ್ಟೇ. ನೈನಿ, ಯಾಕಂತ ಸ್ಯಾರಿನೇ ತಗೋಬೇಕು ಅಂತ ಹಠ ಮಾಡಿದೆ ನೀನು? ಅಪಾಯ ಯಾವ ರೂಪದಲ್ಲಿ ಬರುತ್ತೋ ತಿಳ್ಕೋಬೇಕು ಅಂದ್ರೆ ತಗೊಳ್ಳೇಬೇಕಾಯ್ತು. ಹಬ್ಬಾ, ನನ್ಗೇನ್ ಅಪಾಯ ಬರುತ್ತೋ ಆ ಅಂಗಡಿ ಈ ಅಂಗಡಿ ಅಂತ ತೆಗಿದೆ ತಂದೆ. ಅಮ್ಮ ನೈನಿ, ಹೋಗಿ ಮಲ್ಗೋವರೆಗೂ ನನಗ್ ಸುಸ್ತು ಖಂಡಿತ ಹೋಗಲ್ಲ. ಹೋಗೋಣ ಅಕ್ಕ. ಯಜಮಾನ್ರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸೀರೆ ಅಂತೂ ಸಿಕ್ಕಿದೆ. ಅದನ್ನ ಯಾವಾಗ ಉಟ್ಕೋಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಹೊರಗಡೆ ಹೋಗ್ಬೇಕಾ? ಗೊತ್ತಿಲ್ಲ. ಮನೆಯಲ್ಲೇ ಇದ್ರೆ ಅಪಾಯ ಹೇಗೆ ಬರುತ್ತೆ? ಹ ಯಾಕೆ ಬರೋದಿಲ್ಲ? ಅನ್ಯಾಯ ಮಾಡೋರು ಅದ್ ಎಷ್ಟು ಜನ ಇಲ್ಲ. ಇವಾಗ ಯಾರಂದ್ರೆ ಅವ್ರ ಮೇಲೆ ಅನುಮಾನ ಪಟ್ಟು ನಮ್ಮೆಲ್ಲರ ಮಧ್ಯೆ ಇರೋ ಸಂಬಂಧನ ಹಾಳು ಮಾಡ್ಕೋಬಾರ್ದಲ್ವಾಕ. ತಾಳ್ಮೆಯಿಂದ ಇದ್ರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ನಿನಗೆ ವಿಶಾಲಾಕ್ಷಿ ಅಮ್ಮನವರು ಅದೆಷ್ಟು ತಾಳ್ಮೆ ಕೊಟ್ಟಿದ್ದಾರೆ ನೈನಿ. ನಿನ್ನಂತ ಹೆಣ್ಣುಮಗಳನ್ನ ನಾನು ಎಲ್ಲೂ ನೋಡಿಲ್ಲ. ನೈನಿ, ಅದಕ್ಕೇನು ಕರ್ಕೊಂಡು ಹೋಗು. ಹಾ, ಎತ್ಕೊಂಡು ಹೋದ್ರೆ ಇನ್ನೂ ಹ್ಯಾಪಿ. ಸರಿ ಅಕ್ಕ. ಬೇಡ ಬಿಡು, ನಾನು ಬಿದ್ರೆ ಬೀಳ್ತೀನಿ. ನೀನ್ ಬೀಳೋ ಹಾಗೆ ಮಾಡಿದ್ರೆ ಆ ಪಾಪ ನನಗೆ. ನಡ್ಕೊಂಡೇ ಹೋಗೋಣ ಬಾ, ಸಪೋರ್ಟ್ ಆಗಿದ್ರೆ ಸಾಕು. ಅಮ್ಮ, ಅಬ್ಬಾ, ವೆಂಕಟೇಶ, ಗೋವಿಂದ, ನಾರಾಯಣ ತಂದೆ. ಏನಕ್ಕ ಹಾಗೆ ನೋಡ್ತಿದ್ಯಾ? ನಿನ್ ಮುದ್ದಾದ ಸೊಸೆ ಕಣ್ಮುಚ್ಚಿದ್ರೆ ನಾವು ಕಣ್ಣಾರೆ ನೋಡೋ ಅಂತ ಫೋಟೋ ನಿನ್ ಫೋಟೋಗಿಂತ ದೊಡ್ಡದಾಗಿರ್ಬೇಕು ಅಂತನಾ? ಅದ್ರಲ್ಲಿ ಏನಿದೆ? ಇಷ್ಟು ದೊಡ್ಡ ಮನೇನ ಸಿಂಗಲ್ ಹ್ಯಾಂಡೆಡ್ಲಿ ಮೇಂಟೈನ್ ಮಾಡಿದ ನೈನಿಗೆ ಪ್ರತಿದಿನ ಕೃತಜ್ಞತೆ ಹೇಳೋದಿಕ್ಕೆ ಫ್ರೆಶ್ ಹೂವಿನ ಹಾರ ಹೊತ್ತಿಗೊಂದ್ಸಲ ಹಾಕಿದ್ರು ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಏನಂತೀಯ? ಏನು ಹೇಳ್ದೆ ಇದ್ರೆ ಹೇಗಕ್ಕ? ನಿನ್ ಸ್ವೀಟ್ ವಾಯ್ಸ್ ಕೇಳಬೇಕು ಅಂತ ನನಗೆ ತುಂಬಾನೇ ಅನ್ನಿಸ್ತಿದೆ. ಮಾತಾಡು. ಕೋಪ ಬರ್ತಿದ್ಯಾ ಅಕ್ಕ? ಬೈಬೇಕು, ಹೊಡಿಬೇಕು ಅಂತ ಅನ್ನಿಸ್ತಾ ಇದೆಯಾ? ಎರಡನೇ ಸೊಸೆಗೆ ಬರೋ ಅಂತ ಅಪಾಯದ ಬಗ್ಗೆ ನಿನಗೂ ಕೂಡ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕೋ ಗೊತ್ತಾಗ್ದಿರೋ ಪರಿಸ್ಥಿತಿಲಿ ಇದೆಯಾ ಅಂತ ನನಗ್ ಚೆನ್ನಾಗ್ ಗೊತ್ತಾಗಿದೆ. ಏನ್ ಮಾಮ್ ಇದು? ದೊಡ್ಡಮ್ಮನ್ ಫೋಟೋ ನೋಡ್ಕೊಂಡು ನೀವು ಒಬ್ರಿಗೊಬ್ರೆ ಮಾತಾಡ್ಕೋತಿದ್ದೀರಾ? ಹುಚ್ಚಿಡ್ದಿರ್ಬೇಕೇನೋ ಅತ್ತೆಗೆ. ನೀನ್ ಸುಮ್ನಿರೆ. ನೀವು ನೋಡಕ್ಕಾಗಲ್ಲ, ನಾನು ನೋಡ್ತಾ ಇದ್ದೀನಿ. ಏನದ? ಗಾಯತ್ರಿ ಅಕ್ಕ ನಿನ್ ಹಿಂದೆನೆ ಇದ್ದಾಳೆ ವಲ್ಲಭ. ಅಕ್ಕ, ಅಯ್ಯೋ, ಏನಾಯ್ತು? ಬೇಡ ಅಕ್ಕ, ಹೋಗ್ಬೇಡ. ಅಕ್ಕ, ಏನ್ ನನ್ ಗಂಡನ ಗಾಯತ್ರಿ ಅತ್ತೆ ಹಿಡ್ಕೊಂಡಿದ್ದಾರೆ. ಬೇಡ ಅಕ್ಕ. ಬೇಡ ಅಕ್ಕ, ಅಕ್ಕ ಬಿಟ್ಬಿಡು. ನಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ನನಗ್ ಕಾಣಿಸ್ತಾ ಇದೆ. ಬಿಟ್ಬಿಡಕ್ಕ, ವಲ್ಲಭನ ಬಿಟ್ಬಿಡು. ಬಿಟ್ಬಿಡಕ್ಕ, ವಲ್ಲಭನ ಬಿಟ್ಬಿಡು. ನಮ್ಮ ಅಕ್ಕನ ಕರೀರಿ. ನೈನಿ ಅಕ್ಕ, ಅಕ್ಕ, ಅಕ್ಕ ಎಲ್ಲಿದ್ಯಾ? ಬಾ ಅಕ್ಕ, ಅಕ್ಕ ಬಾ. ಅಕ್ಕ, ಅಕ್ಕ ಬೇಗ ಬಾ. ಸುಮ್ಮನೆ ಏನಾಯ್ತು? ಯಾಕೆ ಬರ್ತಾ ಇದ್ದೀರಾ? ನಿಮ್ಮಮ್ಮ ನನ್ ಮಗನ್ನ ಸಾಯಿಸ್ತಿದ್ದಾರೆ ವಿಶಾಲ್. ಅಮ್ಮನ